ಹಾಯ್ ಎಲ್ರಿಗೂ ನಮಸ್ಕಾರ ಮತ್ತು ಕ್ರಿಕ್ ಜೆನಿಫೈಗೆ ಸ್ವಾಗತ. ನಿನ್ನೆ ಒಂದು ಒನ್ ಸೈಡೆಡ್ ಕಾಂಟೆಸ್ಟ್ ಆಗಿತ್ತು ಅಂತ ಹೇಳ್ಬೋದು. ಆ್ಯಂಡ್ ಮುಂಬೈ ಇಂಡಿಯನ್ಸ್ ಕಂಪ್ಲೀಟ್ಲಿ ಡಾಮಿನೇಟೆಡ್ ಕೋಲ್ಕತ್ತಾ ನೈಟ್ ರೈಡರ್ಸ್ ಇನ್ ದೇರ್ ಹೋಮ್ ಗ್ರೌಂಡ್ ವಾಂಖೆಡೆ ಸ್ಟೇಡಿಯಂ. ಮುಂಬೈ ಇಂಡಿಯನ್ಸ್ ಅವರ ಬೌಲಿಂಗ್ ಅಟ್ಯಾಕ್ ನಾವೇನು ಅಂದ್ಕೊಂಡಿದ್ವಿ ದಟ್ ದೇ ವಿಲ್ ಪ್ಲೇ ಫುಟ್ಬಾಲ್ ಆನ್ ಕ್ರಿಕೆಟ್ ಫೀಲ್ಡ್, ಅದನ್ನೇ ಡಿಸ್ಪ್ಲೇ ಮಾಡಿದ್ರು. ಟ್ರೆಂಟ್ ಬೋಲ್ಟ್ ಮತ್ತು ದೀಪಕ್ ಚಹರ್ ಇಬ್ಬರೂ ಕೂಡ ಸಕ್ಕತ್ತಾಗಿ ಪವರ್ ಪ್ಲೇನಲ್ಲಿ ಸ್ಟಾರ್ಟ್ ಕೊಟ್ಟರು. ಆ್ಯಂಡ್ ದೇರ್ ಡೆಬ್ಯೂಟೆಂಟ್ ಅಶ್ವನಿ ಕುಮಾರ್, ಮುಂಬೈ ಇಂಡಿಯನ್ಸ್ ಅವರ ಸ್ಕೌಟಿಂಗ್ ಟೀಮ್ಗೆ ನಾವು ನಿಜವಾಗ್ಲೂ ಸೆಲ್ಯೂಟ್ ಅಂತ ಹೇಳಬೇಕು. ಬಿಕಾಸ್ ಅವ್ರು ಅಂಥ ರೈಟ್ ಟ್ಯಾಲೆಂಟ್ನ ಸಕ್ಕದಾಗಿನೇ ಸ್ಕೌಟ್ ಮಾಡ್ತಾರೆ, ಸ್ಪಾಟ್ ಮಾಡ್ತಾರೆ ಬೇರೆ ಬೇರೆ ಲೀಗ್ಸಲ್ಲಿ, ಮತ್ತು ಮುಂಬೈ ಇಂಡಿಯನ್ಸಲ್ಲಿ ಚಾನ್ಸ್ ಕೊಡ್ತಾರೆ. ಮುಂಬೈ ಇಂಡಿಯನ್ಸ್ನ ನಾವು ಒಂಥರ ನಮ್ಮ ಇಂಡಿಯನ್ ಟೀಮ್ನ ಫ್ಯಾಕ್ಟ್ರಿ ಅಂತಲೇ ಹೇಳ್ಬೋದು. ಬಿಕಾಸ್ ಅವರ ಸ್ಕೌಟಿಂಗಿಂದಲೇ ಇವತ್ತು ಇಂಡಿಯನ್ ಟೀಮ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ. ಮತ್ತು ಇನ್ನೊಂದು ಕಡೆ ನಾವು ನೋಡೋದಾದರೆ ಅಶ್ವಿನಿ ಕುಮಾರ್ ಆ್ಯಸ್ ಎ ಡೆಬ್ಯೂಟೆಂಟ್ ತುಂಬ ಸಕ್ಕತ್ತಾಗಿನೇ ಬೌಲಿಂಗ್ ಮಾಡಿದ್ರು, ಎಲ್ಲ ಇಂಪಾರ್ಟೆಂಟ್ ವಿಕೆಟ್ಸ್ನೇ ತೆಗೆದಿದ್ರು. ಆ್ಯಂಡ್ ನಮ್ಮ ಮುಂಬೈ ಇಂಡಿಯನ್ಸ್ ಅವರ ಬ್ಯಾಟಿಂಗ್ ಕಡೆ ಬರೋದಾದರೆ ರೈನ್ ರಿಕಲ್ಟನ್ ವಾಸ್ ಫೈನಲಿ ಬ್ಯಾಕ್ ಇನ್ ಫಾರ್ಮ್. ಇನ್ನೊಂದು ಕಡೆ ಸೂರ್ಯಕುಮಾರ್ ಯಾದವ್ ಅವರು ಕೂಡ ಹಿ ವಾಸ್ ಬ್ಯಾಕ್ ಇನ್ ಫಾರ್ಮ್. ಅವರ ಕಾನ್ಫಿಡೆನ್ಸ್ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಿ ವಾಸ್ ಬ್ಯಾಕ್ ವಿತ್ ಇಸ್ ಅನ್ಆರ್ಥೋಡಾಕ್ಸ್ ಶಾಟ್ಸ್. ರೈನ್ ರಿಕಲ್ಟನ್ ಅವ್ರನ್ನ ಸಖತ್ ಹೈಪೇ ಮಾಡಿದರು ಬಿಫೋರ್ ದ ಟೂರ್ನಮೆಂಟ್, ಬಟ್ ಫಸ್ಟ್ ಎಡ್ ಮ್ಯಾಚಲ್ಲಿ ಆ ಥರ ಪರ್ಫಾರ್ಮೆನ್ಸ್ ಕಾಣಿಸಿರಲಿಲ್ಲ. ಬಟ್ ಎಸ್ಟರ್ಡೇ ಫೈನಲಿ ಹಿ ಡಿಸ್ಪ್ಲೇಡ್ ದಟ್ ಹಿ ವಾಸ್ ವರ್ತ್ ದ ಹೈಪ್ ಅಂತ. ಇನ್ನೊಂದು ಕಡೆ ನಾವು KKR ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದರೆ ಫ್ರಮ್ ದ ಬ್ಯಾಟಿಂಗ್ ಫ್ರಂಟ್ ದೇ ಕೆಪ್ ಲೂಸಿಂಗ್ ವಿಕೆಟ್ಸ್ ಎಟ್ ರೆಗ್ಯುಲರ್ ಇಂಟರ್ವಲ್ಸ್. ಯಾರು ಕೂಡ ಒಂದು ಒಳ್ಳೆ ಇನ್ನಿಂಗ್ಸ್ನ ಆಡೋಕ್ಕಾಗಿಲ್ಲ. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ನಮ್ಮ ಮನೀಶ್ ಪಾಂಡೆ ಅವರು ಬಂದರು, ಬಟ್ ಅವರಷ್ಟು ಇನ್ನಿಂಗ್ಸ್ನ ಸ್ಟೇಬಿಲೈಸ್ ಮಾಡೋಕ್ಕೆ ನೋಡಿದ್ರು ಬೇಗನೆ ಔಟ್ ಆಗೋದ್ರು. ಒನ್ ಬ್ಲೂಮಿಂಗ್ ಲೈಟ್ ಇನ್ KKR's ಇನ್ನಿಂಗ್ಸ್ ಅಂತ ಹೇಳಬೇಕಂದ್ರೆ ದಟ್ ಇಸ್ ಅಂಕರಿಶ್ ರಘುವಂಶಿ. ಅವರು ಕನ್ಸಿಸ್ಟೆಂಟಾಗಿ ಆ 20-30 ರನ್ಸ್ನ ಹೊಡಿತಾ ಇದ್ದಾರೆ, ಬಿಕಾಸ್ ಆಫ್ ವಿಚ್ ಅವರ ಮಿಡಲ್ ಆರ್ಡರ್ ಸ್ವಲ್ಪ ಆದರೂ ಓಕೆ ಆಗಿ ಕಾಣಿಸ್ತಾ ಇದೆ. ಬಟ್ ಓವರ್ ಆಲ್ ಹೇಳಬೇಕಂದ್ರೆ ಅವರ ಮಿಡಲ್ ಆರ್ಡರ್ಗೆ ಇನ್ನು 2 ಮ್ಯಾಚಲ್ಲಿ ಚಾನ್ಸ್ ಸಿಕ್ಕಿದೆ. ಅವ್ರ ಮಿಡಲ್ ಆರ್ಡರ್ ಕಂಪ್ಲೀಟ್ ಆಗಿನೇ ಫೇಲ್ ಆಗಿದೆ. ವೆಂಕಟೇಶ್ ಅಯ್ಯರ್ ವಿತ್ ಸಚ್ ಅ ಹೈ ಪ್ರೈಸ್ ಟ್ಯಾಗ್ ಅವರಷ್ಟು ಕಂಫರ್ಟೇಬಲ್ ಆಗಿ ಕಾಣಿಸ್ತಾ ಇಲ್ಲ ಇನ್ ದ ಬ್ಯಾಟಿಂಗ್ ಪೊಸಿಷನ್ ದಟ್ ಈಸ್ ಬ್ಯಾಟಿಂಗ್. ಇನ್ನೊಂದು ಕಡೆ KKR ಅವರ ಬೌಲಿಂಗ್ ಬಗ್ಗೆ ಹೇಳಬೇಕಂದ್ರೂ ಯಾರೂ ಕೂಡ ಅಷ್ಟು ಎಫೆಕ್ಟಿವ್ ಆಗಿ ಕಾಣಿಸ್ಲಿಲ್ಲ. ಆಂಡ್ರೆ ರಸೆಲ್ ಅವರು 2 ವಿಕೆಟ್ ತೆಗೆದ್ರು, ಬಟ್ ಓವರ್ ಆಲ್ ಹೇಳಬೇಕಂದ್ರೆ ಅವರ ಬೌಲಿಂಗ್ ಕೂಡ ಅಷ್ಟು ಎಫೆಕ್ಟಿವ್ ಆಗಿರಲಿಲ್ಲ. ಫೈನಲಿ ಮುಂಬೈ ಇಂಡಿಯನ್ಸ್ ಅವ್ರಿಗೆ ಅವರ ಫಸ್ಟ್ ಪಾಯಿಂಟ್ ಸಿಕ್ಕಿದೆ, ಮತ್ತು ಲಾಸ್ಟ್ ಪ್ಲೇಸಲ್ಲಿ ಇದ್ದವರು ಇವಾಗ ಸೀದಾ 6th ಪ್ಲೇಸಿಗೆ ಬಂದಿದ್ದಾರೆ. ಸೊ ಇವತ್ತಿನ ವಿಡಿಯೋಗೆ ಇಷ್ಟೇ. ನಿಮಗೆ ನಮ್ಮ ಕಾಂಟೆಂಟ್ ಇಷ್ಟ ಆಗಿದ್ರೆ ನಮ್ಮ ಕ್ರಿಕ್ ಜೆನಿಫೈ ಯೂಟ್ಯೂಬ್ ಚಾನೆಲ್ನ ಫಾಲೋ ಮಾಡಿ, ಮತ್ತು ಇದೇ ಥರ ವೀಡಿಯೋಸ್ಗಾಗಿ ಬೇರೆ ನಿಮ್ಮದೇನಾದರೂ ಸಜೆಷನ್ಸ್ ಇದ್ದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು.